ಪ್ರಜ್ವಲ್ ರೇವಣ್ಣ ಬಗ್ಗೆ ಕೇಸ್ ಆಗಿದೆಯಲ್ವಾ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಪ್ರಜ್ವಲ್ ರೇವಣ್ಣ ಅವ್ರು ಮಾಡಿರೋದು ತಪ್ಪು. ಹೆಣ್ಮಕ್ಳು ಅಂದರೆ ಏನು ಕಾಲು ಕಸ ಥರ ನೋಡ್ತಾರೆ. ಏಕೆಂದರೆ ಇಂಥ ರಾಜಕಾರಣಿಗಳನ್ನ ಎಲ್ಲೂ ನೋಡಿಲ್ಲ. ಅವರೇ ಪೆನ್ ಡ್ರೈವ್ ಮಾಡಿಕೊಂಡು ಅವರೇ ಸಿಗಾಕೊಳ್ಳೋ ಅಂಥ ರಾಜಕೀಯ ವ್ಯಕ್ತಿಗಳು ನಾನು ಎಲ್ಲೂ ನೋಡಿಲ್ಲ. ಪ್ರಜ್ವಲ್ ರೇವಣ್ಣ ಕಾಂಟ್ರವರ್ಸಿ ಬಗ್ಗೆ ಮಾತಾಡೋಕ್ಕೆ ಅಸಹ್ಯ ಆಗುತ್ತಲ್ಲ ನಮಗೆ. ಅದ್ರ ಬಗ್ಗೆ ಹೇಳೋದೇನು ಮತ್ತೆ? ಈ ವಿಷಯವಾಗಿ ದೇವೇಗೌಡರನ್ನ ಮತ್ತು ಕುಮಾರಸ್ವಾಮಿನ ಮೋದಿಯವ್ರನ್ನ ಹೇಳ್ಕೊಳ್ಳೋದು ಎಷ್ಟು ಸಮಂಜಸ ಅದು? ದೇವೇಗೌಡರು ಎಂಥ ವ್ಯಕ್ತಿಯವರು, ನಮ್ಮ ದೇಶದ ಕಂಡ ಪ್ರಧಾನಮಂತ್ರಿ, ಕನ್ನಡ ನಾಡಿನ ಕನ್ನಡ ಮೊಟ್ಟ ಮೊದಲ ಪ್ರಧಾನಮಂತ್ರಿಗಳು. ಅವರು ಇವತ್ತು ಚಪ್ಪಲಿ ಹೊಡೆದು ಅವ್ರಿಗೆ ಅವ್ರ ಫೋಟೋಗೆಲ್ಲ ಮಾಡಿದ್ರೆ ಅದು ಮರ್ಯಾದೆ ಅಲ್ವಾ? ಅವ್ರು ಹೊಡೆಯೋದು ಒಂದೇ, ಇಡೀ ಭಾರತೀಯ ಹೊಡಿ, ಕನ್ನಡಿಗರು ಹೊಡೆಯೋದು ಒಂದೇ ಮೇಡಮ್. ನಮಸ್ಕಾರ, ನಮ್ಮ ಹೆಸರು ನಂಜುಂಡಸ್ವಾಮಿ ಅಂತ. NR ಕಾಲೋನಿಯಲ್ಲಿ ನಾವು ಎಲ್ಲ ನಮ್ಮದೇ ಆದ ಆಟೋ ಸಂಘ ಇದೆ, NRC ಆಟೋ ಗೆಳೆಯರ ಬಳಗ ಅಂತ. ಇಲ್ಲಿ ನಾವು ಕೆಲವೊಂದು ವಿಚಾರನ ನಾವು ತನಿಖೆ ಮಾಡ್ತಾ ಇರ್ತೀವಿ, ಎಲ್ಲ ವಯಸ್ಸಾದವರು ಎಲ್ಲ ಸೇರಿ. ಆದರೆ ಪ್ರಜ್ವಲ್ ರೇವಣ್ಣ ಅವ್ರು ಮಾಡಿರೋದು ತಪ್ಪು. ಹೆಣ್ಮಕ್ಳು ಅಂದರೆ ಏನು ಕಾಲು ಕಸ ಥರ ನೋಡ್ತಾರೆ. ಇದು ಮಾಡಬಾರ್ದಿತ್ತು. ಅವ್ರ ಮೇಲೆ ನಮ್ದು ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ. ಆದರೆ ಇಂಥ ಕೆಲಸ ಮಾಡಿದಾಗ ನಾವು ಯಾವುದೇ ಕ್ಷಮಿಸಲ್ಲ. ಏಕೆಂದರೆ ಹೆಣ್ಮಕ್ಳು ಅಂದರೆ ಎಲ್ಲ ರೀತಿಯ ಹೆಣ್ಮಕ್ಳೇ. ಅವರನ್ನು ನಾವು ಯಾವುದೇ ಕಾರಣಕ್ಕೂ ಬೀದಿಗೆ ತರಬಾರ್ದು. ತಂದರೆ ನಾವೇ ದೊಡ್ಡ ಅಪರಾಧಿಗಳಾಗ್ತೀವಿ. ಒಂದು ಹೆಣ್ಣು ಹಾಳಾಗಬೇಕಾದ ಕಾರಣ ನಾವೇ ಗಂಡಸರೇ ಆಗಿರ್ತೀವಿ. ಹಾಗಾಗಿ ನಾವು ಅನೇಕ ವಿಷಯಗಳಲ್ಲಿ ಹೆಣ್ಣಿಗೆ ನಾವು ಪೂಜನೀಯ ಸ್ಥಾನ ಕೊಡಬೇಕು. ಏಕೆಂದರೆ ಹೆಣ್ಣು ಯಾವುದೇ ಒಂದು ಸಿಚುವೇಶನ್ಗೆ ಇಳಿತಾಳೆ ಅಂದರೆ ಅದಕ್ಕೆ ಗಂಡೇ ಕಾರಣ ಆಗಿರ್ತಾನೆ. ಯಾಕೆಂದರೆ ಬೇರೆ ಯಾವ ಪ್ರಾಣಿ ಹತ್ರನೂ ಹೋಗೋಕ್ಕಾಗಲ್ವಲ್ಲ. ಅದಕ್ಕೋಸ್ಕರ ಗಂಡನ್ನೇ ಆಶ್ರಯ ಮಾಡಬೇಕು. ಅವನೇನು ಹೇಳ್ತಾನೆ ಅದನ್ನೇ ಕೇಳಬೇಕು. ಆವಾಗ ನಾವು ಆಮಿಷ ಒಡ್ಡಿ ಅವ್ರನ್ನ ದುರುಪಯೋಗ ಮಾಡ್ಕೋಬಾರ್ದು. ಇದು ಮಾಡಿರೋದು ಅಕ್ಷಮ್ಯ ತಪ್ಪು ಅಂತ ನಮಗೆ ಅನಿಸುತ್ತೆ. ಹಾಸನದಲ್ಲಿ ರೇವಣ್ಣ ಅವ್ರ ಮೇಲೂ ಕೂಡ ಕೇಸ್ ಆಗಿದೆ, ಪ್ರಜ್ವಲ್ ರೇವಣ್ಣ ಮತ್ತೆ ಅಲ್ಲ, ಇದು ಒಂದೇ ಅಲ್ಲ, ಇದು ಎಂಡಿಂಗ್ ಸೀನು. ಆದರೆ ಫಸ್ಟೆಲ್ಲ ಬೇಜನ್ ಕೇಸ್ ಆಗಿದೆ. ಅವರು ಯಾವುದೋ ಎಲೆಕ್ಷನಲ್ಲೆಲ್ಲ ಗೆದ್ದು ಅವರು ಒಂದು ಸ್ಥಾನ ಇತ್ತು. ಈಗ ಆ ಸ್ಥಾನನೂ ಕಳ್ಕೊಳ್ಳೋ ಲೆವೆಲಿಗೆ ಬಂದಿದೆ ಅಂದರೆ ಇವರು ಅದನ್ನು ಅತಿಯಾಗಿ ದುರುಪಯೋಗ ಮಾಡಿದ್ದಾರೆ ಅಂತ ಆಯಿತು. ಏಕೆಂದರೆ ಇಂಥ ರಾಜಕಾರಣಿಗಳನ್ನ ಎಲ್ಲೂ ನೋಡಿಲ್ಲ. ಅವರೇ ಪೆನ್ ಡ್ರೈವ್ ಮಾಡಿಕೊಂಡು ಅವರೇ ಸಿಗಾಕೊಳ್ಳೋ ಅಂಥ ರಾಜಕೀಯ ವ್ಯಕ್ತಿಗಳು ನಾನು ಎಲ್ಲೂ ನೋಡಿಲ್ಲ. ಇವರಂಥ ದಡ್ರು ಯಾರೂ ಇಲ್ಲ ಅಂತ ನನಗನ್ನಿಸುತ್ತೆ. ಅದಕ್ಕೋಸ್ಕರ ಅವ್ರ ತಂದೆ ಸರಿಯಾಗಿರೋ ಸಂಸ್ಕೃತಿನ ಕಲಿಸಿಲ್ಲ ಅಂತ ನಾವು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾವುದೇ ತಂದೆ ತಾಯಿ ತಮ್ಮ ಮಕ್ಕಳು ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಅಂದರೆ ಆ ಮಕ್ಕಳಿಗೆ ಒಳ್ಳೆ ಸಂಸ್ಕೃತಿನ ಕೊಡಬೇಕು. ಅದನ್ನು ಕೊಟ್ಟಿಲ್ಲ. ಅದಕ್ಕೆ ನಾವು ಎಲ್ಲ ಅವ್ರ ತಂದೆ ತಾಯಿಗೆ ಧಿಕ್ಕಾರ ಹೇಳಬೇಕಾಗತ್ತೆ. ಯಾಕೆಂದರೆ ನಮ್ಮ ಸಂಸ್ಕೃತಿ ಬಗ್ಗೆ ಹೆಚ್ಚಿನ ಒತ್ತಿನ ಮಕ್ಕಳಿಗೆ ತಿಳಿಸ್ಬೇಕು. ಯಾಕೆಂದರೆ ನಮ್ಮ ಸಂಸ್ಕೃತಿ ಕಾಪಾಡೋರು ಅವರೇನೆ. ಅವ್ರಿಗೆ ನಾವು ಕೆಟ್ಟದ್ದು ಹೇಳ್ಕೊಟ್ಟಾಗ ನೋಡಿ ಈ ಥರ ಆಗುತ್ತೆ. ಆವಾಗ ಅವರೇ ಹೌದೌದು, ಅವ್ರ ಬಗ್ಗೆಯೂ ಕೇಸ್ ಆಗಿದೆ. ಆಮೇಲೆ ಆಯಮ್ಮ ನೋಡಿ ಅವತ್ತು ಕಾರಲ್ಲಿ ಯಾವ ರೀತಿ ನಡ್ಕೊಂಡ್ರು ನೀವೇ ನೋಡಿದ್ದೀರಾ. ಕಾರ್ ಬಗ್ಗೆ ಅನೇಕ ವಿಷಯದಲ್ಲಿ ದುರಾಂಕಾರದಲ್ಲಿ ನಡ್ಕೊಂಡ್ರು. ಇದಕ್ಕೆ ನನಗೇನೋ ಅನಿಸುತ್ತೆ, ಅವ್ರ ಟೀಮಿಗೆ ಇದೊಂದು ಪನಿಷ್ಮೆಂಟು ಅಂತ ದೇವರೇ ಕೊಟ್ಟಿದ್ದಾನೆ ಅನಿಸುತ್ತೆ. ಅನುಭವಿಸ್ಲಿ ಬಿಡಿ ಅಲ್ವಾ? ಹಾಂ, ಅಬ್ಸ್ಟೆಂಡ್ ಆಗ್ತಾರೆ. ಅಬ್ಸ್ಟೆಂಡ್ ಆಗಿರಲ್ಲ ಅವರು, ಇವರೇ ಅಬ್ಸ್ಟೆಂಡ್ ಮಾಡಿರ್ತಾರೆ. ಎಲ್ಲೋ ಇನ್ನೇನು ಮಾಡಿರಲ್ಲ. ಎಲ್ಲೂ ನಮ್ಮ ದೇಶ ಬಿಟ್ಟು ಎಲ್ಲೂ ಹೋಗಲ್ಲ. ಎಂತೆಂಥದ್ದೋ ಇವ್ರನ್ನೆಲ್ಲ ಹಿಡಿತಾರೆ. ಅವನ್ನ ಹಿಡಿಯೋದು ದೊಡ್ಡ ವಿಷಯ ಅಲ್ಲ. ನಮ್ಮ ಪೊಲೀಸಿಗೆ ಒಂದು ಸ್ವಲ್ಪ ಕ್ಲೂ ಕೊಟ್ಟರೆ ಹಿಡಿದಾಕ್ತಾರೆ. ಜೊತೆಗೆ ಇದರಲ್ಲಿ ಕಾಂಗ್ರೆಸ್ ಅವ್ರದ್ದು ಇನ್ವಾಲ್ವ್ ಇದೆ ಅಂತ ನನಗನ್ಸುತ್ತೆ. ಯಾಕೆಂದರೆ ಯಾವುದೇ ರೂಪದಲ್ಲಿ ಪಡಬೇಕು ಅಂತಂದರೆ ಅದನ್ನು ಉದ್ದಕ್ಕೆ ಎಳೆಯೋದು ಈ ಕಾಂಗ್ರೆಸ್ ಅವ್ರು ಮಾಡ್ತಾಯಿದ್ದಾರೆ. ಇವ್ರು ಮಾಡಿರೋದು ತಪ್ಪು. ಏನೋ ಒಂದು ಸಿಕ್ತು ಒಬ್ರದ್ದು ಅಂದ್ಬಿಟ್ಟು ಅವ್ರನ್ನ ಎಳೆಯೋದಲ್ಲ. ಇದಕ್ಕೆಲ್ಲ ನೇರವಾಗಿ ನಮ್ಮ DK ಶಿವಕುಮಾರೇ ಕಾರಣ ಇರ್ತಾರೆ ಅಂತ ನನಗನ್ಸುತ್ತೆ. ಹೌದು, ಈ ಕೆಲಸ ಎಲ್ಲ ಮಾಡೋ ಬುದ್ಧಿ ಇರೋದೇ ಅವರೇನೆ. ಯಾಕೆಂದರೆ ಅನೇಕ ಸಾಹುಕಾರರದ್ದು ಅವರೇ ಮಾಡಿದ್ರು. ಇನ್ನೂ ಅನೇಕ ವಿಷಯಗಳಲ್ಲಿ ಶಿವಕುಮಾರ್ ಅವರು ಎಲ್ಲರಿಗೂ ತೊಂದರೆ ಕೊಟ್ಟಿದ್ದಾರೆ. ಇವರು ಒಳೊಳಗೆ ಮಾಡೋದ್ರಲ್ಲಿ ನಂಬರ್ 1. ಯಾಕೆಂದರೆ ಇವರಿಗೆ ಟಾರ್ಗೆಟ್ ಇರೋದೇ ಅವ್ರ ಮೇಲೆ. ಯಾರೋ ದಳದ ಮೇಲೆ ಟಾರ್ಗೆಟ್ ಇರೋದು, ಅವ್ರು ಇವ್ರ ಮೇಲೆ ಟಾರ್ಗೆಟ್ ಇರೋದು. ಇವರಿಬ್ಬರು ಕಚ್ಚಾಟ, ಮೂರನೇವ್ರಿಗೆ ತೊಂದರೆ ಸಿಗಾಕೊಂಡವ್ರೆ. ಇದಿಷ್ಟು ಹೇಳಲಿಕ್ಕೆ ನಾವು ಇಷ್ಟಪಡ್ತೀವಿ. ನಮಸ್ಕಾರ. ಪ್ರಜ್ವಲ್ ರೇವಣ್ಣ ಕಾಂಟ್ರವರ್ಸಿ ಬಗ್ಗೆ ಗೊತ್ತಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಪ್ರಜ್ವಲ್ ರೇವಣ್ಣ ಕಾಂಟ್ರವರ್ಸಿ ಬಗ್ಗೆ ಮಾತಾಡೋಕ್ಕೆ ಅಸಹ್ಯ ಆಗುತ್ತಲ್ಲ ನಮಗೆ. ಅದ್ರ ಬಗ್ಗೆ ಹೇಳೋದೇನು ಮತ್ತೆ? ಬರೀ ಕೇಸ್ ಆಗ್ಬಿಟ್ರೆ ಆಗಲ್ಲ. ಈಗ SIT ತನಿಖೆ ಕೊಟ್ಟಿದ್ದಾರಲ್ಲ, ಅದು ಒಂದು ಕ್ಲಿಯರ್ ಕಟ್ಟಾಗಿ ತನಿಖೆ ಆದಮೇಲೆ ಅದ್ರ ಬಗ್ಗೆ ಏನಾದರೂ ಕೂಲಂಕುಷ ಗೊತ್ತಾಗುತ್ತೆ. ಏನೇ ಆದರೂ ಇವತ್ತು ಅದ್ರ ಬಗ್ಗೆ ಟಿ ವಿಗಳಲ್ಲಿ ಮತ್ತು ಮೊಬೈಲ್ಗಳಲ್ಲಿ ಯೂಟ್ಯೂಬಲ್ಲೆಲ್ಲ ಪ್ರಚಾರ ಆಗ್ತಾಯಿದೆಯಲ್ಲ,
ಅದು ಮನೆಯಲ್ಲಿ ಇವಾಗ ಒಂದು ಫ್ಯಾಮಿಲಿಗಳಲ್ಲಿ ಕುಂತು ನೋಡೋಕ್ಕಾಗ್ತಾಯಿಲ್ಲ ಟಿ ವಿಗಳು, ಆ ಥರ ಇದೆ. ತುಂಬ ಅಕ್ಷಮ್ಯ ಅಪರಾಧ ಅವ್ರು ಮಾಡಿರೋದು. ಪ್ರಜ್ವಲ್ ರೇವಣ್ಣ ಒಂದು MP ಆಗಿ ಅವರು ಅಧಿಕಾರ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂದ್ಬಿಟ್ಟು ನಮ್ಗನ್ಸುತ್ತೆ. ಬಟ್ ಅದು ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತೆ ಸರ್, ಯಾಕಂದ್ರೆ ಅವರು ಹಾಸನದಲ್ಲಿ ಇಲ್ಲ, ಅಲ್ಲಿಂದ ಅಬ್ಸ್ಟೆಂಡ್ ಆಗಿದೆ ಅಂತ ಹೇಳ್ಬೋದು. ಅಬ್ಸ್ಟೆಂಡ್ ಆಗಿದ್ದಾರೆ ಅಂತಂದರೆ ಎದ್ಕೊಂಡು ಹೋಗಿರೋದು ಅವರು. ಅವ್ರು ಏನು ಮಾಡಿಲ್ಲ ಅಂತ, ತಪ್ಪು ಮಾಡಿಲ್ಲ ಅಂದರೆ ಯಾಕೆ ಓಡೋಗ್ತಾಯಿದ್ರು? ಎಲೆಕ್ಷನ್ ಇದೆ ಅಂತ ಇದ್ದರು, ಎಲೆಕ್ಷನ್ ಮುಗಿದ ತಕ್ಷಣ ಯಾರು ಗೊತ್ತಿಲ್ಲದಂಗೆ ರಾತ್ರಿ ಓಡೋಗ್ಬಿಟ್ಟಿದ್ರಲ್ವಾ. ತಪ್ಪು ಮಾಡಿರೋದಕ್ಕೆ ತಾನು ಓಡೋಗಿರೋದು. ಆ ಹೆಣ್ಮಕ್ಳ ಭವಿಷ್ಯ ಏನಾಗಬೇಕು ಇವತ್ತು? ಹೆಣ್ಮಕ್ಳದ್ದು ಈ ಥರ ಎಲ್ಲ ಮಾಡಿ ಇದೊಂದು ವಿಕೃತ ಕಾಮಿ ಅಂತ ಹೇಳ್ಬೋದು. ಇದನ್ನು ಈ ಒಂದು ವೀಡಿಯೋ ಮಾಡಿಬಿಟ್ಟು ನಾನು ಗೊತ್ತೇ ಇಲ್ಲ ಅನ್ನೋದಕ್ಕೆ ಓಡೋಗ್ಬಿಟ್ರೆ, ಇವತ್ತು ಮೈತ್ರಿ ಮಾಡ್ಕೊಂಡಿದ್ದಾರಲ್ಲ BJP JDS, ಈ BJP ಲೀಡರ್ಗಳು, ದೊಡ್ಡ ಲೀಡರ್ಗಳೆಲ್ಲ ಇದು ಮಾತಾಡ್ತಾರಲ್ಲ, ಮಂಗಳಸೂತ್ರ ಅದು ಇದು ಅಂತ, ಇದ್ರ ಬಗ್ಗೆ ಮಾತಾಡ್ಬೇಕಲ್ಲ. ಈ ಹೆಣ್ಮಕ್ಳ ಬಗ್ಗೆ ಯಾರನ್ನೋ ಕೇಳ್ತಾರೆ, ಈ ಹೆಣ್ಮಕ್ಳ ಬಗ್ಗೆ ಮಾತಾಡಲಿ. ಈ ಮೈತ್ರಿ ಮಾಡ್ಕೊಂಡು NDA ಮಾಡ್ಕೊಂಡಿದ್ದಾರಲ್ವ, ಅವರೆಲ್ಲ ದೊಡ್ಡ ಲೀಡರ್ಗಳು ಬಂದ್ಬಿಟ್ಟು ಮಾತಾಡಲಿ ಇವತ್ತು ಈ ಥರ ಹೆಣ್ಮಕ್ಳ ಬಗ್ಗೆ. ಬೇರೆ ಎಲ್ಲ ಮಾಡ್ತಾರೆ, ದೇಶಕ್ಕೋಸ್ಕರ ಜೀವ ಕೊಟ್ಟು ಅಂತ ಅವ್ರ ಬಗ್ಗೆ ಸಲ್ಲದಂತ ಅಪವಾದನೆ ಮಾಡ್ತಾರೆ. ಇವತ್ತು ಅಲ್ಲಿ ಹೆಣ್ಮಕ್ಳು ಮರ್ಯಾದೆ ಕಳೆದ್ಬಿಟ್ಟು ವಿಕೃತ ಕಾಮಿಯಾಗಿ ಫೋಟೋಗಳು ಹಿಡಿದು ವೀಡಿಯೋಗಳು ಮಾಡಿ ಅವ್ರ ಭವಿಷ್ಯ ಏನಾಗಬೇಕು ಇವತ್ತು ಹೆಣ್ಮಕ್ಳ ಭವಿಷ್ಯ? ಇದ್ರ ಬಗ್ಗೆ ಲೀಡರ್ಗೆಲ್ಲ ಇದ್ದಾರಲ್ಲ ಕರ್ನಾಟಕದಲ್ಲಿ, ಇವಾಗ ವಿರೋಧ ಪಕ್ಷ ನಾಯಕರೆಲ್ಲ ಇದ್ದಾರಲ್ವ, ಅವರೆಲ್ಲ ಮಾತಾಡಲಿ. ಯಾಕೆ ಮಾತಾಡ್ತಾಯಿಲ್ಲ? ತಪ್ಪಲ್ವ ಇದು? ನನ್ನ ಮಾಡೋ ಪ್ರಕಾರ ಈ SIT ಸಾಕಾಗಲ್ಲ ಇವ್ರಿಗೆ, CBIಗೆ ಕೊಡಬೇಕು ಇದನ್ನು. CBIಗೆ ಕೊಡಬೇಕು ಈ ಒಂದು ಇದನ್ನು. ಯಾಕೆ CBI ಕೊಡ್ಬೇಕಂತಂದ್ರೆ ಒಬ್ಬ ಮಾಜಿ ಪ್ರಧಾನಿ, ದೇಶ ಆಳಿರೋ ವ್ಯಕ್ತಿ ಅಂಥವರು ಮೊಮ್ಮಗನಾಗಿ ಈ ಥರ ಕೆಲಸ ಮಾಡಿದಾರಲ್ವಾ? ತಪ್ಪಲ್ವ ಇದು? ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು, ಮಾಜಿ ಪ್ರೈಮ್ ಮಿನಿಸ್ಟರ್ ದೇವೇಗೌಡರು, ಅವ್ರ ಮೊಮ್ಮಗ ಇವತ್ತು MP ಆಗಿದ್ದಾರೆ ಹಾಸನ ಡಿಸ್ಟಿಕ್ಗೆ. ಹಾಸನ ಹೆಸರೇ ಕಳೆದ್ಬಿಟ್ರಲ್ವ? ಕರ್ನಾಟಕದ ಹೆಸರು ಇಡೀ ದೇಶದಲ್ಲೇ ಹಾರಾಡ್ತಾ ಇದೀಗ. ಅದು ಒಳ್ಳೆ ಇದರಲ್ಲ, ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ರೇವಣ್ಣ ಅವರು ಒಂದೇ ಮಗ, ಇದು ಎರಡು ಮಕ್ಕಳದ್ದು ಒಂದೇ ನಾಣ್ಯ ಅವರಿಬ್ಬರು. ಈಗ ತಂದೆ ಮಗ, ಈಗ ಅವ್ರ ಮೇಲೆ ಆಪಾದನೆ ಆಗಿದೆ. ಆಪಾದನೆ ಸುಮ್ಮನೆ ಆಗುತ್ತಾ? ಅವರು ಮಾಡಿರೋದಕ್ಕೆ ತಾನೇ ಅವ್ರ ಹೆಸರು ಹೇಳ್ತಾ ಇರೋದು. ಈಗ ಕುಮಾರಸ್ವಾಮಿ ಅವರು ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ, ನಮಗೆ ಸಂಬಂಧ ಇಲ್ಲ, ಅವರು ಯಾರಂತೂ ಗೊತ್ತಿಲ್ಲ ಅನ್ನೋ ಥರಕ್ಕೆ ಹೇಳ್ತಾ ಇದ್ದಾರೆ. ಅದೇ ಅವತ್ತು MP ಎಲೆಕ್ಷನಲ್ಲಿ ಹಾಸನಲ್ಲಿ ಒಂದು ಸ್ಟೇಜ್ ಮೇಲೆ ನನ್ನ ಮಗನ ಗೆಲ್ಲಿಸಿ ಅಂತ ಕೈ ಎತ್ತಾರೆ. ಅವತ್ತು ರೇವಣ್ಣ ಅವರು ಮಗ ಇದು ಅಂತ ಗೊತ್ತಿಲ್ಲಲ್ವಾ, ಪ್ರಜ್ವಲ್ ರೇವಣ್ಣ ನನ್ನ ಮಗ ಇದ್ದಂಗೆ ನನ್ನ ಮಗನ ಗೆಲ್ಲಿಸಿ ಅಂತ ಹೇಳಿದರು. ಇವತ್ತು ರೇವಣ್ಣ ಕುಟುಂಬನೇ ಬೇರೆ, ಪ್ರಜ್ವಲ್ ರೇವಣ್ಣ ಕುಟುಂಬನೇ ಬೇರೆ, ದೇವೇಗೌಡರ ಕುಟುಂಬನೇ ಬೇರೆ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ಥರ ನ್ಯಾಯ ಇದು? ಈಗ ಹಾಸನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಮಹಿಳೆ, ಅವರು ತಲೆ ಸರಿ ಇಲ್ಲ, ಸ್ವಲ್ಪ ಮೆಂಟಲಿ ಸ್ಟೇಬಲ್ ಇದ್ದಾರೆ ಅಂತ. ಏನು ಬೇಕಾದ್ರೂ ತಿರ್ಚ್ಬೋದು, ಅದು ತನಿಖೆ ಆದಮೇಲೆ ಗೊತ್ತಾಗೋದು. ತಲೆ ಸರಿ ಇಲ್ಲ ಅಂತಂದರೆ ವೀಡಿಯೋ ಯಾಕೆ ಮಾಡಿದ್ದಾರೆ, ಅವ್ರು ಯಾಕೆ ಬಂದಿರ್ತಾರೆ? ಈಗ ಅವ್ರ ಮೇಲೆ ತಪ್ಪಾಪನೆ ವರ್ಷಕ್ಕೋಸ್ಕರ ಇದು ಮಾತಾಡ್ತಾ ಇರೋದು. ಅದು ಅದೆಲ್ಲ ತನಿಖೆ ಆದಮೇಲೆ ಗೊತ್ತಾಗೋದು. ಫ್ಯಾಮಿಲಿಯವರು ಏನು ಹೇಳ್ತಿದೆ ಅಂತ ತನಿಖೆ ಮಾಡಿದ್ರೆ ಹೆಂಗೆ ಗೊತ್ತಾಗುತ್ತೆ? ಇವತ್ತು ಅವ್ರು ಹೇಳ್ಬಿಟ್ರು ಅಂದ್ಬಿಟ್ಟು ಇದು ಮಾಡೋಕ್ಕಾಗಲ್ಲ. ಸುಮಾರು ಇವತ್ತು ಮೀಡಿಯಾಗಳಲ್ಲಿ ಕೆಲವು ನೋಡ್ತಾ ಇದ್ದೇವೆ ನಾವು, ಬರೀ 1-2 ಪ್ರಕರಣ ಇಲ್ಲ, ಸುಮಾರು ಜನ 2776 ಪ್ರಕರಣಗಳಿದೆ ಅಂತ ಹೇಳ್ತಾರೆ. ಅವರೆಲ್ಲ ಈಚೆ ಬಂದು ಕೊಡ್ಲಿಕ್ಕೆ ಆಗಲಿ, ಎಲ್ಲರೂ ಯಾರಾದರೂ ಬರ್ತಾರೆ ಮುಂದೆ? ಭಯ ಇರುತ್ತಲ್ವಾ? ಇವ್ರು ಮಾಜಿ ಪ್ರೈಮ್ ಮಿನಿಸ್ಟರ್ ಆಗಿದ್ದವರು, ಮುಖ್ಯಮಂತ್ರಿ ಆಗಿದ್ದವರು, MP ಆಗಿದ್ದಾರೆ, ಅವರಪ್ಪ ಇದಾಗಿದ್ದಾರೆ, ಏನೋ MLA ಆಗಿದ್ದಾರೆ, ಅವ್ರ ತಾಯಿ ZP ಮೆಂಬರ್ ಆಗಿದ್ದವರು, ಇನ್ನೊಬ್ಬ ಮಗ MLC ಆಗಿದ್ದವರು. ಇವ್ರನ್ನೆಲ್ಲ ಹೆಂಗೆ ಎದುರಾಕೊಳ್ತಾರೆ? ಯಾವ ಹೆಣ್ಮಗಳಾದ್ರೂ ಮುಂದೆ ಬಂದ್ಬಿಟ್ಟು ಮರ್ಯಾದೆ ಕಳ್ಕೊಳ್ಳೋಕೆ ಇಷ್ಟಪಡ್ತಾರೆ? ಈಗ ಕಂಪ್ಲೇಂಟ್ ಕೊಟ್ಟವರು ಏನೋ ಧೈರ್ಯ ಮಾಡಿ ಕೊಟ್ಟಿದ್ದಾರೆ. ಇದೇ ಥರ ನನ್ನ ಪ್ರಕಾರ ಎಲ್ಲ ಹೆಣ್ಮಕ್ಳು ಬಂದ್ಬಿಟ್ಟು ಧೈರ್ಯವಾಗಿ ಕಂಪ್ಲೇಂಟ್ ಕೊಡಬೇಕು. ಅದು ಆಗ ಅದು MLA MP ಅಂದ್ಬಿಟ್ಟು ಇದು ಸರ್ಕಾರ ಬೇರೆ, BJP ಸೆಂಟ್ರಲ್ ಅದೇ ಎಲೆಕ್ಷನ್ ನಡೀತಾ ಇದೆ. ಹಾಗಾಗಿ ನಮ್ಗೆ ಮುಂದೆ ಏನು ತೊಂದರೆ ಆಗುತ್ತೋ ಅಂತ ಎದುರ್ಕೊಂಡು ಕಂಪ್ಲೇಂಟ್ ಕೊಡ್ತಾಯಿಲ್ಲ. ಇದಕ್ಕೆ ಸರ್ಕಾರನೂ ಅವ್ರಿಗೆ ಇದು ಸಪೋರ್ಟ್ ಕೊಡಬೇಕು. ಈಗ SIT ಒಪ್ಪಿಸಿದ್ದಾರೆ, ಅಧಿಕಾರಿಗಳೂ ಒಂದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕು. ಆಗ ಮಾತ್ರ ಇದು ಹೆಣ್ಮಕ್ಳು ಕೆಲವರು ಎಲ್ಲರೂ ಬಂದು ಕಂಪ್ಲೇಂಟ್ ಕೊಡ್ತಾರೆ, ಎಲ್ಲರೂ ಬಂದುಬಿಟ್ಟು ಧೈರ್ಯವಾಗಿ ಇವ್ರ ಬಗ್ಗೆ ಹೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇಂಥವ್ರಿಗೆ ಏನು ಮಾಡಬೇಕು? ಇಂಥವ್ರಿಗೆ ಏನು ಮಾಡಬೇಕು ಅಂತಂದರೆ ಕಾನೂನಲ್ಲಿ ಏನಿದೆ ಅಂತ ಅದ್ರ ಪ್ರಕಾರ ಮಾಡಬೇಕಾಗುತ್ತೆ. ಕಾನೂನಲ್ಲಿ ಕಠಿಣ ಶಿಕ್ಷೆ ಏನಿದೆ ಅದನ್ನು ಕೊಡಬೇಕಾಗುತ್ತೆ. ನೋಡಿ ಮೇಡಮ್, ಇದು ಪರ್ಸನಲ್ಲು ಅವ್ರದ್ದು. ವೈಯಕ್ತಿಕವಾಗಿ ತೊಗೊಂಡ್ರೆ ನಾನು ಮಾತಾಡ್ಬೋದು, ನೀವು ಮಾತಾಡ್ಬೋದು. ಇದು ಆಗಿ ಎಷ್ಟೋ ವರ್ಷಗಳಾಗಿದೆ. ಅವಾಗ ಮಾಡಿದ್ರದ್ದು ಇವಾಗ ಮಾಡೋಂಥದ್ದು ಅವಶ್ಯಕತೆ ಏನಿದೆ? ಒಂದು ಇದನ್ನು ಮಾಡಿ ಅಂತ ಅಪ್ಪ ಆಗಲಿ, ಅಮ್ಮ ಆಗಲಿ, ಇಲ್ಲ ತಾತ ಆಗಲಿ, ಯಾರ ಪಾರ್ಟಿ ಹೇಳ್ಕೊಡುತ್ತೆ ಅವ್ರಿಗೆ. ನಾವು ವೈಯಕ್ತಿಕ ನಾವೇನು ಕೇಳೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಆಗಿದ್ರೆ ತಪ್ಪು ಯಾರು ಮಾಡಿದ್ರು ಅವ್ರು ಶಿಕ್ಷೆ ಅನುಭವಿಸ್ಲಿ ಅವರು. ಪಾಪ ಈ ವಿಷಯವಾಗಿ ದೇವೇಗೌಡರನ್ನ ಮತ್ತು ಕುಮಾರಸ್ವಾಮಿನ, ಮೋದಿಯವ್ರನ್ನ ಹೇಳ್ಕೊಳ್ಳೋದು ಎಷ್ಟು ಸಮಂಜಸ ಅದು? ಈ ರಾಜಕೀಯ ಮಾಡ್ಬೇಕು, ಇದರೆಲ್ಲ ರಾಜಕೀಯ ಮಾಡೋಕ್ಕೆ ಹೋಗ್ಬಾರ್ದು.
ಯಾವುದೇ ಕಾರಣಕ್ಕೂ ದೇವೇಗೌಡರು ಎಂಥ ವ್ಯಕ್ತಿಯವರು, ನಮ್ಮ ದೇಶದ ಪ್ರಧಾನಮಂತ್ರಿ, ಕನ್ನಡ ನಾಡಿನ ಮೊಟ್ಟ ಮೊದಲ ಪ್ರಧಾನಮಂತ್ರಿಗಳು. ಅವರು ಇವತ್ತು ಚಪ್ಪಲಿ ಹೊಡೆದು ಅವ್ರಿಗೆ ಅವ್ರ ಫೋಟೋಗೆಲ್ಲ ಮಾಡಿದರೆ ಅದು ಮರ್ಯಾದೆ ಅಲ್ವಾ? ಅವ್ರು ಹೊಡೆಯೋದು ಒಂದು ಇಡೀ ಭಾರತೀಯ ಕನ್ನಡಿಗರು ಹೊಡೆಯೋದು ಒಂದೇ ಮೇಡಮ್. ಆ ಥರ ಕೆಲಸಗಳು ಮಾಡಬಾರ್ದು. ಅವ್ರು ತಪ್ಪು ಮಾಡಿದಾರಲ್ಲ, ಕಾನೂನಿದೆ, ಸಂವಿಧಾನ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನೂನಿದೆ. ಆ ಕಾನೂನು ಪ್ರಕಾರ ಆ ಮಹಿಳೆ ಹೋಗಿದ್ದು ಸಂತ್ರಸ್ತೆ ಹೋಗಿ ದೂರು ಕೊಟ್ಟಿರೋ ಕಾನೂನು ಪ್ರಕಾರ ಆಗುತ್ತೆ. ಇವರು ಇವತ್ತು ರೋಡಿಗಿಳಿದು ಇವರು ಸಂತ್ರಸ್ತರೇ ಬದುಕಿದ್ದಾರೆ, ಅವ್ರಿಗೆ ನ್ಯಾಯ ಸಿಗುತ್ತೆ. ನಮ್ಮ ನೇಹ ಕೊಲೆ ಆಗಿದೆ, ಈ ಕಾಂಗ್ರೆಸ್ ಪಾರ್ಟಿಯವ್ರು ಬಂದು ಅವ್ರು ಪ್ರೊಟೆಸ್ಟ್ ಮಾಡಿದ್ದು ಯಾರು ಬಂದು ಒಬ್ಬರು ಮಾಡಿದಾರ? ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ತಾ ಇದ್ದಾರಾ? ಇದನ್ನು ಕೇಳೋಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಅವ್ರಿಗೆ ಬಂದು ನಿಂತ್ಕೊಂಡು ಕೇಳೋಂಥ ಇದೇ ಇಲ್ಲ. ಮಹಿಳೆಗಳು ಇವತ್ತು ಪಾಪ ನೇಹನ ಮಹಿಳೆ ಆತಾನೆ, ಹುಬ್ಳಿದು ಒಂದು ಮಹಿಳೆ ಕೊಲೆ ಆಗಿದೆ, ಹುಡುಗಿದೊಂದು. ಅದನ್ನು ಕೇಳೋಕ್ಕೆ ಪ್ರೊಟೆಸ್ಟ್ ಮಾಡೋಕ್ಕೆ ಅವ್ರಿಗೆ ಆಗ್ತಿಲ್ಲ. ಅವ್ರಿಗೆ ರಾಜಕೀಯಕ್ಕೋಸ್ಕರ ಇವಾಗ ಒಬ್ಬ ಪಾರ್ಟಿ, ಯಾವುದೇ ಪಾರ್ಟಿ ಮೇಡಮ್ ತಪ್ಪು ಯಾರೇ ಮಾಡಿ ತಪ್ಪೇನು, ಆ ತಪ್ಪಿಗೆ ಸಂವಿಧಾನ ಪ್ರಕಾರ ಅವರಿಗೆ ಕಾನೂನು ಶಿಕ್ಷೆ ಆಗುತ್ತೆ. ಅದು ಈಗ ಆರೋಪಿ ಅಷ್ಟೇ, ಇನ್ನೂ ಆರೋಪ ಸಾಬೀತಾಗಲ್ಲ. ಸಾಬೀತಾಗಿಲ್ಲ, ಬಟ್ ಸಾಬೀತಾಗಕ್ಕೆ ಮೊದಲು ಅವರು ಹಾಸನದಲ್ಲೇ ಇಲ್ವಲ್ಲ, ಹಾಸನದಲ್ಲೇ ಹೋಗ್ಬಿಟ್ಟಿದ್ದಾರೆ ಮೇಡಮ್. ಆಗಂತಂದ್ಬಿಟ್ಟು ಇವರು ಅವ್ರಿಗೇನು ಕೆಲಸ ಇರಲ್ವಾಗಾರೆ ಹೇಳಿ? ಈಗ ಎಲೆಕ್ಷನ್ ಅಂತ ಎಫ್.ಐ.ಆರ್ ಆಗಿದ ತಕ್ಷಣ ಅವರು ಆರೋಪಿ ಅಷ್ಟೇ. ಇನ್ನೊಂದು ಆರೋಪಿ ಅವ್ರು ಮಾಡುವ ಪ್ರೂವ್ ಮಾಡಬೇಕಲ್ಲ ಅಲ್ವಾ? ಆ ಸಂತ್ರಸ್ತರಿಗೆ ನ್ಯಾಯ ನಾವು ಅದರಿಂದ ನಿಂತ್ಕೊಳ್ತೀವಿ, ಎರಡು ಮಾತಿಲ್ಲ. ಯಾರು ತಪ್ಪು ಮಾಡಿದ್ರೆ ಕುಮಾರಸ್ವಾಮಿ ಹೇಳಿದ್ದಾರೆ, ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಹೇಳಿದ್ದಾರೆ, ಮತ್ತು ದೇವೇಗೌಡರು ಸಹ ಹೇಳಿದ್ದಾರೆ. ಯಾರು ತಪ್ಪು ಮಾಡೋ ಅದು ಸ್ವಂತವ್ರ ತಂದೆ ಹೇಳಿದ್ದಾರೆ, ರೇವಣ್ಣವ್ರು ಹೇಳಿದ್ದಾರೆ. ತಪ್ಪು ಮಾಡಿದ್ರೆ ತಪ್ಪು ಯಾರೇ ಮಾಡೋದು ತಪ್ಪೇನೆ ಮೇಡಮ್. ಈ ಸಂವಿಧಾನದ ಅಡಿಯಲ್ಲಿ ಯಾರ ಮೇಲೆ ಯಾರು ಬೇಕಾದ್ರೆ ಕೇಸ್ ಮಾಡ್ಬೋದು. ಈಗ ನಾನು ಹೋಗಿ ಯಾರ ಮೇಲೆ ಸುಮ್ಮನೆ ಒಂದು ಅರ್ಜಿ ಕೊಟ್ಟರು ಕೇಸ್ ಆಗೋಗ್ಬಿಡುತ್ತೆ. ಅದಕ್ಕೆ ತಕ್ಕನಾಗೋದಕ್ಕೆ ಸಾಕ್ಷಿ ಬೇಕಲ್ಲ, ಸಾಕ್ಷಿ ಒದಗಿಸ್ಬೇಕಾದ್ರು ಅದನ್ನು ಪ್ರೂವ್ ಮಾಡಬೇಕಲ್ಲ ಅವರು. ಆ ಪ್ರೂವ್ ಮಾಡಿದ್ರೆ ತಾನೇ ಅದಕ್ಕೆ ತಪ್ಪಿದಸ್ತ ಆಗೋದು. ಈ ಥರ ಕೇಸ್ಗಳು ನೀವು ಎಷ್ಟು ನೋಡಿಲ್ಲ. ಇದೇ ಮೇಟಿಯವ್ರದ್ದು, ನಮ್ಮ ಕಾಂಗ್ರೆಸ್ ಅವ್ರ ಮೇಟಿಯವ್ರದ್ದು ಇದು ದೊಡ್ಡದ ವಿಷಯ ಆಯಿತು. ಅದಕ್ಕೇನೋ ಬಂತ, ಅದಕ್ಕೆ ರಿಸಲ್ಟ್ ಏನೋ ಬಂತ ಅದಕ್ಕೆ? ಈ ಥರ ಉದಾಹರಣೆಗಳು ತೊಗೊಂಡ್ರೆ ನೂರಾರು ಬರ್ತದೆ. ದಯವಿಟ್ಟು ನಿಮ್ಮ ವೈಯಕ್ತಿಕದಿಂದ ಒಬ್ಬ ಗೌರವಾನ್ವಿತ ಮಾಜಿ ಪ್ರಧಾನಿಗಳ ಇದಕ್ಕೆ ಧಕ್ಕೆ ತರಕ್ಕೆ ಹೋಗಬೇಡಿ, ರಾಜ್ಯದ ಮರ್ಯಾದೆ ಕಳೆಯೋಕೆ ಹೋಗಬೇಡಿ ಅಂತ ನಾನು ಕೇಳ್ಕೊಳ್ತೀವಿ ಈ ಮುಖಾಂತರ. ಥ್ಯಾಂಕ್ ಯು. ಬೀಟ್ ಪ್ಲಸ್ ಕರ್ನಾಟಕ.